ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ್ ಮಾತಾಡ್ತಿರೋದು. ಇವತ್ತು ನಾನು ರಿವ್ಯೂ ಮಾಡಕ್ ಹೋಗ್ತಿರೋದು ಗುರುತೇಜ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿರುವಂತಹ ರಾಣಿ ಚಿತ್ರದ ಬಗ್ಗೆ. ಸ್ಟಾರಿಂಗ್ ಕಿರಣ್ ರಾಜ್, ಸಮೀಕ್ಷಾ, ಅಪೂರ್ವ ಅಂಡ್ ರವಿಶಂಕರ್ ಅವರು ಮೇನ್ ಹೈಲೈಟ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಿರಣ್ ರಾಜ್ ಈ ಡೈರೆಕ್ಟರ್ ಜೊತೆ ಎರಡನೇ ಸಿನಿಮಾ ಮಾಡ್ತಾ ಇರೋದು. ಹಿಂದೆ ಮಾಡಿದಂತ ಸಿನಿಮಾ ಬಡೀಸ್ ಅಷ್ಟೊಂದು ಜನಕ್ಕೆ ರೀಚ್ ಆಗಿಲ್ಲ, ಬಟ್ ಈ ಸಿನಿಮಾ ತುಂಬಾನೇ ಸೌಂಡ್ ಮಾಡುತ್ತೆ ಅಂತ ಹೇಳ್ತೀನಿ. ಈ ಮೂವಿಯ ಒಂದನೇ ಸ್ಟೋರಿ ಏನಂತ ಹೇಳಿದ್ರೆ, ಎರಡು ಗ್ಯಾಂಗ್ಗಳ ಮಧ್ಯೆ ನಡೆಯುವಂತ ಒಂದು ಅಂಡರ್ ವರ್ಲ್ಡ್ ರೌಡಿಸಂ ಕತೆ. ಇಂಥದ್ದೇ ಗಲಾಟೆ ಆದ್ರೂ ರಾಣಿ ಮುಂದೆ ಇರ್ತಾನೆ. ಹೀಗೆ ದೊಡ್ಡದಾಗಿ ರೌಡಿಸಂ ಬೆಳೆದಂತ ರಾಣಿಗೆ ಮುಂದೊಂದು ದಿನ ಹೋಗ್ತಾ ಹೋಗ್ತಾ ಲೈಫ್ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನು, ಭಾವನೆ ಅಂದ್ರೆ ಏನು ಅಂತ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. ರಾಣಿ ರೌಡಿಸಂನ ಬಿಡ್ತಾನೋ ಬಿಡಲ್ವಾ, ಇವನ್ ಬಿಟ್ಟು ರೌಡಿಗಳು ಇವನ್ನ ಬಿಡ್ತಾರೋ ಬಿಡಲ್ವಾ, ಇದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಡೈರೆಕ್ಟರ್ ಆರಂಭದಲ್ಲಿ ಫಸ್ಟ್ ಕತೆನ ಸ್ಲೋ ಶುರು ಮಾಡ್ತಾರೆ, ಬಟ್ ಯಾವ ಸೀನ್ ಎಲ್ಲೆಲ್ಲಿಗೆ ಹಾಕ್ಬೇಕು ಅಲ್ಲಲ್ಲಿ ಕರೆಕ್ಟ್ ಆಗಿ ಹಾಕಿದ್ರೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಒಂದ್ ಸ್ವಲ್ಪ ಎಲ್ಲೋ ಕೊಂಚ ಲ್ಯಾಗ್ ಅಂತ ಅನ್ಸುತ್ತೆ, ಬಟ್ ಸೆಕೆಂಡ್ ಆಫ್ ಅದು ಪಿಕಪ್ ಆಗುತ್ತೆ. ಮಾಸ್ ಎಲಿಮೆಂಟ್ಸ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಮಣಿಕಾಂತ್ ಅವ್ರ BGM ಸ್ಕೋರ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೀರೋಯಿನ್ ಸ್ಪೇಸ್ ಎಲ್ಲೊಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸ್ತು, ಬಟ್ ಅವ್ರು ಕೊಟ್ಟಿರೋ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಅಂಡ್ ರವಿಶಂಕರ್ ಅವ್ರ ಪಾತ್ರ ಅದ್ಭುತವಾಗಿ ಮೂಡ್ ಬಂದಿ ಅಂತಾನೆ ಹೇಳ್ಬೋದು. ಅಂಡ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ನೀವೆಲ್ಲರೂ ಅಳ್ಕೊಂಬರೋದಂತ ಗ್ಯಾರಂಟಿ. ಓವರ್ ಆಲ್ ಮೂವಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ, ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಿಸ್ ಸೈನಿಂಗ್ ಆಫ್ ರಾಘವ್, ಬಾಯ್.